ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ಸ್. ಸೊ ನನ್ನ ಇವತ್ತಿನ ವಿಡಿಯೋ ಬಂದು ನಾವು ಇವತ್ತು ಡೇ ಔಟ್ ಎಲ್ಲೆಲ್ಲ ಹೋಗ್ತಿದೀವಿ ಅಂತ ತೋರಿಸ್ತಾ ಇದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ಫಸ್ಟ್ ಬಂದು ನಮ್ಮ ಗಾಡಿನ ಸರ್ವಿಸ್ ಕೊಡಕ್ ಹೋಗ್ತಾ ಇದೀವಿ. ಸೊ ಅದಾದ ನಂತರ ನಾವು ಒಂದು ಒಳ್ಳೆ ಊಟ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಸೊ ಅದು ಬಂದು ಮಟನ್ ಪಲಾವ್ ಅಂತ ಹೇಳಿದ್ದಾರೆ. ಇವರು ಆಫೀಸ್ ಕಡೆಯಿಂದ, ನಮ್ಮ ಗುಂಡಪ್ಪ ಆಫೀಸ್ ಕಡೆಯಿಂದ ಅವ್ರ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದಾರೆ. ಊಟ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಮಟನ್ ಪಲಾವು. ಸೊ ನಾನು ಹೇಳ್ದೆ ಆಯ್ತು, ನನಗೂ ಒಂದ್ಸಲಿ ಹೋಗ್ಬೇಕು, ಕರ್ಕೊಂಡು ಹೋಗ್ಬೇಕು ಹಾಗಾದ್ರೆ ನೀವು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಇವತ್ತು ಅಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ಸೊ ಅದಾದ ನಂತರ ನಂದು ಇವತ್ತು ಡೇ ಔಟ್ ಏನೆಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ ನಾನು ತೋರಿಸ್ತೀನಿ. ಅದೇ ತರ ನಮ್ದು ಇವತ್ತಿನ ಔಟ್ಫಿಟ್ ಹೆಂಗಿದೆ ನೋಡಿ ಗಾಯ್ಸ್. ನಾನು ತುಂಬಾ ಟ್ರೆಡಿಷನಲ್ ಆಗಿ ಡ್ರೆಸ್ ಅಪ್ ಮಾಡಿದೀನಿ. ಹಳೆ ಸ್ಟೈಲ್ ಚೂಡಿದಾರ್ ಹಾಕೊಂಡಿದ್ದೀನಿ, ಟ್ರೆಡಿಷನಲ್ ಹಿಯರಿಂಗ್ ಹಾಕೊಂಡಿದ್ದೀನಿ. ನೋಡಿ ಗಾಯ್ಸ್ ಯಾವ ತರ ಇದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನಾವು ಊಟ ಹೋಗ್ತೀವಲ್ಲ, ಸೊ ಅವಾಗ ನೋಡೋಣ ಯಾವ ತರ ಇದೆ ಅಂತ ನಾನು ಹೇಳ್ತೀನಿ. ನೋಡಿ ಗಾಯ್ಸ್, ಇವಾಗ ನಾವು ಮತ್ತಿಕೆರೆಗೆ ರೀಚ್ ಆಗಿದ್ದೀವಿ. ಫುಲ್ ಟ್ರಾಫಿಕ್ ಜಾಮ್ ಇದೆ. ಯಾವಾಗ ರೀಚ್ ಆಗ್ತೀವಿ ಅನ್ನೋದು ಗೊತ್ತಿಲ್ಲ, ಬಟ್ ಎನಿ ಹೋಗ್ತದೆ. ಇವಾಗ ಮೂವ್ ಆಗ್ತದೆ ನೋಡಿ, ಸ್ಲೋಲಿ. ಯಾಕೋ ಗೊತ್ತಿಲ್ಲ, 1 ವೀಕ್ ಇಂದ ಫುಲ್ ಹೆವಿ ಟ್ರಾಫಿಕ್ ಇದೆ, ಏನಂತ ಗೊತ್ತಿಲ್ಲ. ಆಲ್ಮೋಸ್ಟ್ ರೀಚ್ ಆಗ್ತಿದೀವಿ. ಸೊ ಗೈಸ್, ಫೈನಲಿ ನಾವು ಇಲ್ಲಿ ಕಾರ್ ಶೋರೂಮ್ಗೆ ಕಾರ್ ಸರ್ವಿಸ್ ಕೊಡಕ್ ಬಂದಿದ್ದೀವಿ ನೋಡಿ. ರೀಚ್ ಆಗಿದ್ದೀವಿ ಜಸ್ಟ್ ಇವಾಗ. ಹಾಗೆ ನಾನು ಔಟ್ಫಿಟ್ ತೋರಿಸಿ ನಾನು ನೋಡಿ ಕಂಪ್ಲೀಟ್ಲಿ ಟ್ರೆಡಿಷನಲ್ ಆಗಿ ಹಾಕೊಂಡಿದ್ದೀನಿ. ಆಫ್ಟರ್ ಸೊ ಲಾಂಗ್ ಟೈಮ್ ನಾನು ಚೂಡಿದಾರ್ ಹಾಕೊಂಡಿರೋದು. ಐ ಥಿಂಕ್ ಒಂದು 5 to 6 years ಆಗಿದೆ ಅನ್ಸುತ್ತೆ ನಂದು ಈ ಥರ ಔಟ್ಫಿಟ್ ಆಯ್ತು. ಕಾರ್ ಸರ್ವಿಸಿಂಗ್ ಇನ್ನೂ ಹೋಗಿಲ್ಲ, ಇವಾಗ ಜಸ್ಟ್ ರೀಚ್ ಆಗಿದೆ ನೋಡಿ. ಗಾಡಿ ಇಲ್ಲೇ ಇದೆ, ನಮ್ಮ ಗಾಡಿ ತೋರಿಸಿ. ಏನು ಬರ್ಬಿಟ್ಟು ಈಗ ಅದೇ ನೀವು ಮಟನ್ ಪಲಾವ್ ಕೊಡಿಸಿ ಅಂತ ಹೇಳಿದ್ರಲ್ಲ, ಎಲ್ಲ ಚೆನ್ನಾಗಿದೆ ಊಟ ಅಂತ ಹೇಳಿದ್ರಲ್ಲ. ನೋಡಿ ಗಾಯ್ಸ್, ನಮ್ಮ ಗುಂಡ ಈಗ ಅಲ್ಲಿ ಕಾರ್ ಸರ್ವಿಸ್ ಹತ್ರ ಏನೋ ಮಾತಾಡಕ್ ಹೋಗ್ತಾ ಇದಾರೆ. ಇವಾಗ ನಡ್ಕೊಂಡು ಹೋಗ್ತಾ ಇದಾರೆ ನೋಡಿ, ಹೋದ್ರು ಒಳಗಡೆ. ಗಾಡಿನ ಇಲ್ಲಿ ಪಾರ್ಕ್ ಮಾಡಿದೀವಿ, ಬಂದಿದೀವಿ ಗಾಯ್ಸ್. ಅದೇ ನಾನು ಹೇಳ್ದಲ್ಲ, ಗಾಡಿ ಸರ್ವಿಸ್ ಕೊಟ್ಟಿದ್ದೀವಿ ಅಂತ. ಸೊ ಗಾಡಿನ ಅಲ್ಲಿ ಸರ್ವಿಸ್ ಕೊಟ್ಟು ನಾವು ಇಲ್ಲಿ ಈ ಕಡೆ ಊಟಕ್ಕೆ ಹೋಗ್ತಾ ಇದೀವಿ. ಅದೇ ಮಟನ್ ಪಲಾವ್ಗೆ ಕರ್ಕೊಂಡು ಹೋಗ್ತಾ ಇದಾರೆ ನಮ್ಮ ಗುಂಡ. ನಡ್ಕೊಂಡು ಹೋಗ್ತಿದೀವಿ. ಇನ್ನೇನೊಂದು 5 minutes ಅಲ್ಲಿ ನಾವು ರೀಚ್ ಆಗ್ತೀವಿ. ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ನಾವು ಇಲ್ಲಿ ರೀಚ್ ಆಗಿದ್ದೀವಿ ಹೋಟ್ಲಿಗೆ. ಆ್ಯಕ್ಚುಲಿ ಗಾಡಿ ಸರ್ವಿಸ್ ಕೊಟ್ವಿ, ಸೊ ಅಲ್ಲಿ ಬಂದು ಲಂಚ್ ಬ್ರೇಕ್ ಅಂತಂದ್ರು. ಸೊ ಟೈಮ್ ತಗೊಂತೀವಿ. ಸೊ ಮೀನ್ ಮೈಲ್ ನಾವು ಲಂಚಿಗೆ ಬಂದಿದ್ದೀವಿ ನೋಡಿ. ಇಲ್ಲಿ ಶ್ರೀ ಗೋವಿಂದರಾವ್ ಮಿಲ್ಟ್ರಿ ಹೋಟ್ಲ್ ಅಂತ. ಸೊ ಅದೇ ಅಲ್ಲಿ ಪಲಾವ್ ಅಂತ ಹೇಳಿದ್ರಲ್ಲ, ಮಟನ್ ಪಲಾವ್ ಅಂತ. ಸೊ ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿಂದ ಇನ್ನೇನು ಒಂದು 5 minutes ಅಷ್ಟೇ. ಬನ್ನಿ ಗೈಸ್, ನೋಡೋಣ, ಒಳಗೆ ಹೋಗೋಣ. ಕ್ರೌಡ್ ಇದೆ ಅಂತಂದ್ರೆ ಚೆನ್ನಾಗಿದೆ ಅಂತ ಅರ್ಥ. ತುಂಬಾ ಕ್ರೌಡ್ ಇದೆ ಗಾಯ್ಸ್. ಎಷ್ಟು ಕ್ರೌಡ್ ಇದೆ, ತುಂಬಾ ಕ್ರೌಡ್ ಇದೆ. ನಾನಂತೂ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಇಲ್ಲಿ. ತುಂಬಾ ಕ್ರೌಡ್ ಇದೆ, ಹೆವಿ ಕ್ರೌಡ್ ಇದೆ. ಒಳಗಡೆ ಫುಲ್ ಕ್ರೌಡ್ ಇರೋದ್ರಿಂದ ನಾವು ಹೊರಗಡೆ ಬಂದು ನಿಂತ್ಕೊಂಡಿದ್ದೀವಿ. ನನಗಂತೂ ಸಿಕ್ಕಾಪಟ್ಟೆ ಹಸಿವು ಆಗ್ತದೆ ಇವಾಗ. ಯಾವಾಗ ಊಟ ಕೊಟ್ಟು ಇವಾಗ ಊಟ ಮಾಡ್ಬಿಟ್ಟು ಹೆವಿ ಕ್ರೌಡ್ ಇದೆ. ನಾನೇನು ಇಷ್ಟು ಕ್ರೌಡ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆದರೂ ಏನೋ ನಾರ್ಮಲ್ ಆಗಿರೋದು. ನೋಡಿದ್ರೆ ಹೆವಿ ಕ್ರೌಡ್ ಇದೆ. ಒಳಗಡೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಸೊ ಅಲ್ಲಿ ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಏನು
ಸೀಟ್ ಸಿಕ್ಕಿದೆ ಗರ್ಲ್ಸ್ ನೋಡಿ. ಇವಾಗ ಒಂದು 4 ಸೀಟ್ ಇತ್ತು, 2 ಸೀಟ್ ಆ ಕಡೆ ಬೇರೆಯವ್ರು ಕೂತಿದ್ದಾರೆ. ಈಗ 2 ಸೀಟಲ್ಲಿ ನಾವಿಬ್ರು ಕೂತಿದ್ದೀವಿ. ಸೊ ನಾವೀಗ ಒಂದು ಚಿಕನ್ ಪಲಾವ್, ಮಟನ್ ಪಲಾವ್, ಪ್ಲೇನ್ ಸೂಪು, ಲೆಗ್ ಸೂಪು, ಚಿಕನ್ ಕಬಾಬ್ ಎಲ್ಲ ಆರ್ಡರ್ ಮಾಡಿದ್ವಿ. ಬರುತ್ತೆ ಇವಾಗ ಮಾಡೋದು. ನಮ್ಮದು ಈಗ ಚಿಕನ್ ಪಲಾವ್ ಮತ್ತು ಮಟನ್ ಪಲಾವ್ ಮತ್ತು ರೆಡಿಯಾಗಿದೆ. ನಾನಂತೂ ತುಂಬ ಫುಲ್ ಹೊಟ್ಟೆ ಹಸಿವಾಗಿದೆ, ಊಟ ಮಾಡಬೇಕು ಇವಾಗ. ಕಬಾಬ್ ಇದೆ, ಇದು ಒಂದು ಪ್ಲೇನ್ ಸೂಪ್, ಚಿಕನ್ ಪಲಾವ್, ಮಟನ್ ಪಲಾವ್. ಚೆನ್ನಾಗಿದೆ, ವೆರಿ ಟೇಸ್ಟಿ. ಚೆನ್ನಾಗಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡ್ತೀರಾ. ತುಂಬ ಚೆನ್ನಾಗಿದೆ. ರೈಸಲ್ಲಿ ಸೂಪ್ ಹಾಕ್ಕೊಂಡು ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಸೂಪ್ ಹಾಕೊಂಡು ತಿನ್ನಿ, ರೈಸಲ್ಲಿ ಸೂಪ್ ಹಾಕೊಂಡು ತಿನ್ನಿ, ತುಂಬ ಟೇಸ್ಟ್ ಇದೆ. ಹಬ್ಬ ತುಂಬ ಕ್ರೌಡ್ ಇತ್ತು, ಫುಲ್ ರಶ್. ಊಟ ನನಗಂತೂ ತುಂಬ ಹಸಿವಾಗಿತ್ತು. ಸೊ ತಿಂದ್ವಿ. ಫೈನಲಿ ನೋಡಿ ಬಿಲ್ ಇಷ್ಟ ಆಗಿದೆ. ಇದು ನೋಡಿ ಬಿಲ್ಲು 1070 ರೂಪಾಯಿ ಆಗಿದೆ. ಇಷ್ಟು ಆರ್ಡರ್ ಮಾಡಿ ತಿಂದಿದ್ದೀವಿ. ಊಟ ಮಾತ್ರ ಸೂಪರ್. ಅಷ್ಟು ಕ್ರೌಡ್ ಇದೆ, ಇನ್ನೂ ಕ್ರೌಡ್ ಇದೆ, ಇನ್ನೂ ಜನರು ಕ್ಯೂ ಆಗಿ ನಿಂತಿದ್ದಾರೆ ಅಷ್ಟೊಂದು. ಊಟ ಮಾತ್ರ ಸೂಪರ್. ಈ ಗಾಯ್ಸ್ ನಿಮಗೆ ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ ತೋರ್ಸೋಕ್ಕಾಗಿಲ್ಲ. ಏನಕ್ಕಂದರೆ ಅಷ್ಟು ಕ್ರೌಡ್ ಇತ್ತು, ತುಂಬ ಡಿಸ್ಟರ್ಬೆನ್ಸು ಕೂಡ ಇತ್ತು. ಅದಕ್ಕಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಕಂಪ್ಲೀಟ್ಲಿ. ಮಾಡ್ಬೇಕು ಅಂದ್ಕೊಂಡೆ, ಬಟ್ ಅದು ಆಗಿಲ್ಲ. ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಜ್ಯೂಸ್ ಕುಡಿಯೋಕ್ಕಂತ ಹೋಗ್ತಿದ್ದೀನಿ ನಾನು, ನಮ್ಮ ದುಮ್ಮ. ಎಲ್ಲಿದೆ ಅಂತ ಗೊತ್ತಿಲ್ಲ. ಎಲ್ಲಿ ಅಂತ ಕೇಳಿದ್ರೆ ಇಲ್ಲಿ ಹತ್ರ ಅಂತ ಅವಾಗಂತ ಹೇಳ್ತಾ ಇದ್ದಾರೆ. ಎಲ್ಲಿದೆ ಅಂತ ಗೊತ್ತಿಲ್ಲ. ನಡ್ಕೊಂಡು ಹೋಗ್ತಾ ಇದ್ದೀನಿ. ಬಂದ್ವಿ, ಊಟ ತಿಂದು ಹೊಟ್ಟೆ ಫುಲ್ ಆಯ್ತು. ಈಗ ಈ ನಡ್ಕೊಂಡು ಹೋಗೋದ್ರಲ್ಲಿ ಊಟನೇ ಡೈಜೆಷನ್ ಆಗುತ್ತೆ ಅನ್ಕೊಂತೀನಿ. ಎಲ್ಲಿದೆ ಜ್ಯೂಸ್ ಅಂಗಡಿ? ಓಕೆ, ಯಾವ್ದಂತ ನೋಡ್ತಾ ಇದ್ದೀನಿ. ಚಿಮ್ಮಿ ಅಂತ ವಾಟರ್ ಮೆಲನ್, ಒಂದು ವಾಟರ್ ಮೆಲನ್ ಜ್ಯೂಸು, ಒಂದು ಬಟರ್ ಫ್ರೂಟ್ ಜ್ಯೂಸ್ ಆರ್ಡರ್ ಮಾಡಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಬಟರ್ ಫ್ರೂಟ್ ಆ್ಯಂಡ್ ವಾಟರ್ ಮೆಲನ್ ಜ್ಯೂಸ್. ಕೊಟ್ಟಿದ್ರು ಇಷ್ಟು ಊಟ ಇತ್ತು ಗಾಯ್ಸ್, ಬಟ್ ನಾನು ಇಷ್ಟೇ ತಿಂದಿದ್ದು. ಆ್ಯಕ್ಚುಲಿ ನಾನು ಆಫೀಸಲ್ಲಿ ಊಟ ಮಾಡೋದನ್ನು 3:30ಗೆ, ಅಲ್ಲಿನೂ ನಾನು ತಿನ್ನೋದು ಇಷ್ಟೇ. ಮೇಂಟೈನ್ ಮಾಡ್ತಿದ್ದೆ, ನನಗೆ ಅದು ಅಭ್ಯಾಸ ಆಗ್ತಿದೆ ಇವಾಗ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮನೆಗೆ ಚೆನ್ನಾಗಿ ತಿಂತೀನಿ, ಬಟ್ ಇಲ್ಲಿ ಇವಾಗ ನಾನು ಇಷ್ಟೇ ಊಟ ಮಾಡಿ ಗೈಸ್, ಇಷ್ಟೇ ತಿಂದಿದ್ದು. ನಂದು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಜ್ಯೂಸ್. ಚೆನ್ನಾಗಿದೆ, ವೆರಿ ಟೇಸ್ಟ್. ವಾಟರ್ ಮೆಲನ್ ಜ್ಯೂಸ್ ಕೂಡ ರೆಡಿ ಆಗಿದೆ. ಈಗ ಗಾಯ್ಸ್ ಜ್ಯೂಸ್ ಕುಡ್ದಾಯ್ತು. ಬಿಸಿಲಿಗೆ ನಾನಂತೂ ಬೆಳಗ್ಗೆ ಫುಲ್ ರೆಡಿಯಾಗಿ
ಬೆಳ್ಳಗಾಗಿದೆ, ಈಗ ಸ್ವಲ್ಪ ಕಪ್ಪಾಗಿ ಕಾಣಿಸ್ತಿದ್ದೀವಿ. ಇವಾಗ ಯಾವುದೋ ಸ್ಕೂಲ್ ಹತ್ರ ಆ ಕಡೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಗಾಡಿ ಸರ್ವಿಸಲ್ಲಿ ಕೊಟ್ಟಿದ್ದೀವಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ. ಹಿಂದೆ ಎಲ್ಲ ಜನ ಬರ್ತಾ ಇದ್ದಾರೆ. ಇಲ್ಲಿ ಗಾಡಿ ಎಲ್ಲ ನಿಲ್ಲಿಸಿದ್ದಾರೆ. ಕೆಲವೊಂದು ಆಟೋ ಈಗ ಹೋಗ್ತಾ ಇದ್ದೀವಿ. ಏನಿದು PC ಅಲ್ಲ, ಇಲ್ಲಿ ಏರಿಯಾ ಚೆನ್ನಾಗಿದೆ. ಆಗಿದ್ದೀವಿ ಗೈಸ್, ಇಲ್ಲಿ ಕಾರ್ ಸರ್ವಿಸ್ ಹತ್ರ ಬಂದ್ವಿ ನೋಡಿ. ಇಲ್ಲಿ ಬಂದ್ವಿ. ಆಯ್ತಾ ಗೈಸ್, ಗಾಡಿ ಸರ್ವಿಸಿಗೆ ಕೊಟ್ಟಿದ್ದೀವಿ ಆಲ್ರೆಡಿ. ಸೊ ಇವತ್ತು ಗಾಡಿ ಕೊಡ್ತಾರ ಅಂತ ಅನ್ಕೊಂಡಿದ್ದೆ. ಸೊ ಅದು ಕೊಟ್ಟರೆ ಅದರಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ದೆ. ಬಟ್ ಸರ್ವಿಸ್ ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವು ಆಟೋ ಬುಕ್ ಮಾಡಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಮಲ್ಲೇಶ್ವರಂಗೆ ಶಾಪಿಂಗ್ ಪಾಯಿಂಟಿಗೆ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ, ನಾನು ಏನೆಲ್ಲ ತಗೋತಾರೆ ಅಂತ. ಅಂದ್ರೆ ನಮ್ಮ ಆಫೀಸಲ್ಲ ತುಂಬಾ ಜಾಲಿಯಾಗಿರ್ತೇನೆ ನಾನು. ಏನಂತಂದ್ರೆ ಕೆಲಸ ಜಾಸ್ತಿ ಇರುತ್ತೆ, ಆದ್ರೆ ನಾನು ಕೆಲಸ ಜಾಸ್ತಿ ಇದ್ರು ನಾನು ಒಂದು ಫ್ರೀ ಟೈಮ್ ಮಾಡ್ಕೊಂತೀನಿ, ಜಾಲಿ ಮಾಡ್ತಾ ಇರ್ತೀನಿ. ಅದೇ ತರ ನಾನು ಮಂಗಳೂರವರೆಲ್ಲ ಇರ್ತಾರಲ್ಲ, ತುಂಬಾ ಜಾಲಿಯಾಗಿರ್ತೀವಿ. ಅವ್ರೇನೋ ಒಂದ್ಸಲಿ ಯಾವ್ದೋ ಗುಂಗದಲ್ಲಿ ಇರ್ತಾರೆ, ಅದ್ರ ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ಕರೆದ್ಬಿಟ್ಟು ಒಂಥರ ಏನ್ ಹೇಳೋದು, ಫುಲ್ ಜೋಶ್ ಆಗಿರ್ತೀವಿ. ಅದೇ ನಮ್ದು ಫುಲ್ ಡೇ ನಾವು ಟೈಮ್ ಸ್ಪೆಂಡ್ ಮಾಡೋದು. ಐ ಮೀನ್ ಆಫೀಸಲ್ಲೆಲ್ಲ ಚೆನ್ನಾಗಿರುತ್ತೆ ಒಟ್ಟಿನಾಗೆ. ಇವಾಗ ಒಂದಿನ ಆಫೀಸಿಗೆ ಹೋಗಿಲ್ಲ ಅಂದ್ರೆ ಏನೋ ಒಂಥರ ಬೇಜಾರು. ನಾನು ಕೋಳಿ ಜಗಳ ಆಡ್ತೀನಿ ಆಫೀಸಲ್ಲಿ. ಕೋಳಿ ಜಗಳ ಆಡಿದ್ರೆ ಮತ್ತೆ ಇನ್ಯಾರಾದ್ರೂ ಸಿಗ್ತಾರಂತ ನೋಡ್ತೀನಿ ಮಾತಾಡ್ಲಿಕ್ಕೆ. ಮತ್ತೆ ಮಾತಾಡ್ತಾ ಹಂಗೆ ಜೋಕ್ಸ್ ಮಾಡ್ತಾ ಹಂಗೆ ಕೆಲಸ ಮಾಡ್ತಾ ಇರ್ತೀನಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ಆಫೀಸಲ್ಲೂ ಬಿಸಿ ಇರ್ತೀನಿ. ಬಟ್ ಮನೆಗೆ ಬಂದ್ರೆ ನಾವು ಹಿಂಗೆ ಎಲ್ಲ ಈಗೇನಾದ್ರೂ ಹೊರಗಡೆ ಹೋಗೋದು, ತಗೊಳ್ಳೋದು. ದಿನ ಏನೋ ಒಂದು ಹೋಗ್ತಾ ಇದೆ. ನೆಕ್ಸ್ಟ್ ಡ್ರೀಮ್ ಬಂದು ಒಂದು ಮನೆ ಮಾಡ್ಬೇಕು ಅಂತ ಭಾರಿ ಆಸೆ ಇದೆ. ಸೊ ಅದು ಒಂದು ಮೈನ್ ಡ್ರೀಮ್. ಮಲ್ಲೇಶ್ವರಂ ರೀಚ್ ಆಗಿದ್ದೀನಿ ನಾನೀಗ. ಈಗ ಜಸ್ಟ್ ಆಟೋದಿಂದ ಇಳಿದೆ. ನೋಡಿ, ನಾನು ಶಾಪಿಂಗ್ ಪಾಯಿಂಟಿಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ 2 ಕವರ್ ಇಟ್ಕೊಂಡಿದ್ದೀನಿ. ತುಂಬಾ ಶಾಪ್ಸ್ ಇದೆ. ನಾನು ಈಗ ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ದೆ. ಹಾಯ್ ಹಾಯ್ ಸೇ ಹಾಯ್ ಅಲ್ಲಿ, ಹಾಯ್ ಇಲ್ಲಿ, ಹಾಯ್. ಹಾಯ್, ವಾಟ್ಸ್ ಯೋರ್ ನೇಮ್? ಸೌಖ್ಯ. ಹೋರಾ ಫೈನ್ ಸೋಲ್ಡ್ ಅಂತೆ. ಹಾಯ್, see you. ಸ್ಟಿಕ್ಕರ್ ಯಾವ್ದು ಇಲ್ಲ ಮಾರ. ಸ್ಟಿಕ್ಕರ್ ಫುಲ್ ಪ್ಲೇನ್ ಇಲ್ವಾ? ಮರೂನ್ ಕಲರ್. ಮರೂನ್ ಶೇಡ್ ಅಲ್ಲ, ಬಾಟಮ್ ಅಲ್ಲಿ ಸ್ಮಾಲ್ ಸೈಜ್ ಸಿಗುತ್ತೆ. ಟಾಪ್ ಅಲ್ಲಿ ಬಿಗ್ ಎಷ್ಟಿದು? 10 rupees. ನಾನು ಸ್ಟಿಕ್ಕರ್ ತಗೊಂಡಿದ್ದೀನಿ ನೋಡಿ. ಫ್ಯಾನ್ಸಿ ವೆರೈಟಿ ಇಲ್ಲ ಬೇಡ ಸಾಕು. ಬೇರೆ ಕ್ಲಿಪ್ಸ್ ಏನಾದ್ರು, ಕ್ಲಿಪ್ಸ್, ರಬ್ಬರ್ ಬ್ಯಾಂಡು, ಸಾರಿ ಪಿನ್ ಸಾಕು, ಬೇಡ ಸಾಕು. ನೋಡಿ ಎಷ್ಟು ಚೆನ್ನಾಗಿರೋ ಕ್ಲಿಪ್ಸ್ ಇದೆ. ಸೊ ಬ್ಯೂಟಿಫುಲ್, ನೈಸ್ ಕ್ಲಿಪ್ಸ್. ಇದು ತೋರಿಸಿ. ಒಂದು ಗುಡ್ ಕ್ವಾಲಿಟಿ ವರ್ಕ್
ಇದು ಸ್ಟಿಕರ್ ಹಾಕ್ತಾ ಇದೀನಿ. ಚೆನ್ನಾಗಿದೆಲ್ಲ. ಹಾಯ್ ಗಾಯ್ಸ್, ಮತ್ತೆ ಇವಾಗ ಸ್ಯಾಂಡಲ್ ಶಾಪಿಗೆ ಬಂದಿದ್ದೀವಿ. ನೋಡೋಣ ಯಾವ್ದು ಚಪ್ಪಲಿ ಚೆನ್ನಾಗಿದೆ ಅಂತ ನೋಡ್ತೀವಿ. ಡ್ರೆಸ್ ಅಂತ ಯಾವುದು ಸೆಟ್ ಆಗಿದೆ. ಇವಾಗ ಸ್ಯಾಂಡಲ್ಸ್ ಇದೆ. ಅಲ್ಲಿ ಒಂದು ಲಂಗ ಶಾಪ್ ಇದೆ. ಲಾಸ್ಟ್ ಒಂದು ಶಾಪಿಂಗ್ ಮಾಡ್ಬಿಟ್ಟಿದ್ದೀವಿ. ನೋಡೋಣ ಸಾರಿ ಸ್ಕರ್ಟ್ ತಗೊಳಕ್ಕೆ. ಲೇಸ್ ಇದ್ದಿದ್ರೆ ಚೆನ್ನಾಗಿತ್ತು. ನಿಮ್ಮ ಹತ್ರ ಲೇಸ್ ಇದಿಲ್ಲ. ಒಂದು ಸಣ್ಣ ಲೇಸ್ ಬರುತ್ತಲ್ಲ. ನಮ್ಮ ಹತ್ರ ಆ ಥರ ಇದೆ, ಪ್ಲೈನ್ ಇದೆ. ಬೇಡ, ನನಗೆ ಇದು ಇಷ್ಟ ಆಗಿಲ್ಲ. ನನಗೆ ಲೇಸ್ ಇದು ಬೇಕು, ಇಷ್ಟ ಆಗಿಲ್ಲ. ಇದು ಬೇಡ. ಇದು ಬೇಡ. ಇದೇ ಇರೋದು ಜೊತೆ ಶೇಪ್ ಇರುತ್ತೆ. ರೋಡ್ ಸೈಡ್ ಅಲ್ಲಿ ಒಳ್ಳೆ ಒಳ್ಳೆ ಲಂಗಗಳಿತ್ತು, ಅಂದ್ರೆ ಸಾರಿ ಸ್ಕರ್ಟ್ಸ್ ಎಲ್ಲ. ನಾನು ಲಾಸ್ಟ್ ಟೈಮ್ ಬಂದಾಗ ಒಂದು 1.5 months ಬ್ಯಾಕ್ ಬಂದಾಗ ಇದು ಚೆನ್ನಾಗಿರುತ್ತೆ. ಇವಾಗ ನೋಡಿದ್ರೆ ಸ್ಟ್ರೀಟಲ್ಲಿ ಇರೋದು ಯಾವುದು ಒಂದನ್ನು ಮಾಡ್ತಾ ಇಲ್ಲ ಯಾವುದನ್ನು. ಸೊ ಲಂಗಗಳೆಲ್ಲ ಚೆನ್ನಾಗಿತ್ತು. ಇವಾಗ ಶಾಪಲ್ಲಿ ನೋಡಿದ್ರೆ ಸಿಗುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ. ಬಟ್ ಸ್ಟ್ರೀಟಲ್ಲಿ ಮಾರೋದನ್ನೇ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ಸುತ್ತೆ. ಚೆನ್ನಾಗಿರೋದು ಮಾರ್ತಾ ಇದ್ದು ಇವಾಗ ಯಾವುದೂ ಇಲ್ಲ. ಇವಾಗ ನಾನು ಇವತ್ತು ಒಂದು 1.5 months ಆದಮೇಲೆ ಬರ್ತಾ ಇರೋದು ಮಲ್ಲೇಶ್ವರಂಗೆ ಮತ್ತೆ. ಸೊ ಇಲ್ಲಿ ನೋಡಿದ್ರೆ ಈಗ ಬಟ್ ಓಡಾಡಕ್ಕೆ ಒಂದು ಅನುಕೂಲ ಇದೆ. ನಮಗೆ ನಮ್ಮಂತ ಈ ತರ ಸ್ಟ್ರೀಟಲ್ಲಿ ತಗೊಳ್ಳೋರಿಗೆ ಸ್ವಲ್ಪ ಅದನ್ನು ಒಂಥರ ಇಲ್ಲ ಅಂತ ಒಂದು ಬೇಜಾರು. ಚೆನ್ನಾಗಿದೆ ನೋಡಿ. ಫೈನಲಿ ನನಗೆ ಬೇಕಾಗಿರೋ ತರ ಲಂಗ ಸಿಕ್ತು. ಸ್ಟ್ರೀಟಲ್ಲಿ ನನಗೆ ಇವಾಗ ಇಷ್ಟ ತನಕ ತಿರ್ಗಾಡಿದಲ್ಲಿ ಲಂಗ ಮಾತ್ರ ಸಿಕ್ತು. ನನಗೆ ಈ ತರ ಥ್ರಿಲ್ ಇರೋದು ಬೇಕಾಗಿತ್ತು. ನೋಡಿ ಇಲ್ಲಿ ನಾನು ಶಾಪಿಗೆ ಹೋದೆ, ಅಲ್ಲಿ 240 rupees ಅಂತ, ಬಟ್ ಅದು ಈ ಥರ ಇಲ್ಲ. ಬಟ್ ಇನ್ನು ಸೇಮ್ ಮೆಟೀರಿಯಲ್ ಇದೆ, ಬಟ್ ಇದು 100 rupees ಅಷ್ಟೇ. ಯಾವ್ದು ಇಲ್ಲ, 2,000 ಕೊಡ್ಬೇಕು. ಈ ತರ ಇದು ನಂದು ಸೆಟ್ ಸಾರಿ ಬೇಕು ನನಗೆ. ಇಲ್ಲ ಸೆಟ್ ಸಾರಿ ಫ್ರೀ ಸಾಯಿ ಚಿಕ್ಕದಾಗಲ್ಲ ಆಂಟಿ. ಇದು ಫ್ರೀ ಸೈಜ್ ಅಲ್ಲ, ಚಿಕ್ಕದಾಗಲ್ಲ. ಆಗುತ್ತೆ ನಿಮಿತ್ತ. ತಗೊಳ್ಳಿ. ಇದು ನೋಡಿ ಚೆನ್ನಾಗಿದೆಲ್ಲ ಇದು. ಓಕೆನಾ? ಅಲ್ಲಿದೆ ನೋಡಿ. ಬಟ್ ಇದ್ರಲ್ಲಿ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಿದೆ, ನೋಡಿದ್ರೆ ಬೇರೆ ಥರ ಕಾಣಿಸ್ತಿದೆ. ನೋಡಿ ಗೈಸ್, ಇದು ನನಗೆ ಅಷ್ಟು ಇಷ್ಟ ಆಗಿಲ್ಲ. ನನಗೆ ಅದು ಫಿಕ್ಸ್ ಆಗಿದೆ.
ನೋಡಿ, ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಇಯರಿಂಗ್ಸ್ ಇದೆ, ಚೆನ್ನಾಗಿದೆ ಜುಮ್ಕಾದಲ್ಲಿ. ಈ ಥರ ಇಯರಿಂಗ್ ಹಾಕೊಬೇಕು ಅನ್ಕೊಂತೀನಿ. ನೋಡಿ guys, ಚೆನ್ನಾಗಿದೆ ಇದು, ಚೆನ್ನಾಗಿದೆ, ಚೆನ್ನಾಗಿದೆಲ್ಲ. ಎಷ್ಟದು ಇದು? ಇಲ್ಲಿ ನೋಡಿ ಗೈಸ್, ನೋಡಿ ಎಷ್ಟು ಚೆನ್ನಾಗಿದೆ, ಚಂದ ಇಯರಿಂಗ್ಸ್ ಇದೆ, ವೆರಿ ಬ್ಯೂಟಿಫುಲ್, ತುಂಬಾ ಇಷ್ಟ, ಚೆನ್ನಾಗಿತ್ತಲ್ಲ. ನೋಡಿ ಕೇರಳ ಸಾರಿ ಚೆನ್ನಾಗಿ ಕಾಣಿಸ್ತು. ಮಿರರ್ ಇಲ್ಲ, ಚೆನ್ನಾಗಿತ್ತು, ಐ ಲೈಕ್ ಇಟ್. ಇದಿಷ್ಟ ಆಯ್ತು ಅಲ್ವಾ? ಕಡಿಮೆ ಮಾಡೋಣ, ಕಡಿಮೆ ಮಾಡಿ ಅಲ್ಲ. ನೋಡಿ ಗೈಸ್, ಫೈನಲಿ ನಾನು ಇದು ಇಯರಿಂಗ್ ತಗೊಂಡೆ. ನನಗೆ ಇದು ತುಂಬಾ ಇಷ್ಟ ಆಯ್ತು ಇಯರಿಂಗ್ಸ್. ಇದು ಡಿಸೈನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಕೆಳಗಡೆ 3 ಜುಮ್ಕಾಸ್ ಇದೆ, ಎಷ್ಟು ಚೆನ್ನಾಗಿದೆ, ಸ್ಟೋನ್ಸ್ ಕೂಡ ಚೆನ್ನಾಗಿದೆ. ನನ್ನೊಂದು ಡ್ರೆಸ್ ಇದೆ ಅದಕ್ಕೆ ಹಾಕೋಯ್ತು. ಇಯರಿಂಗ್ಸ್ 200 ರುಪೀಸ್ ಗಾಯ್ಸ್, ಬಟ್ ನನಗೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು, ಬಟ್ ವರ್ತ್ ಇದೆ, ಚೆನ್ನಾಗಿದೆ, ಡಿಸೈನ್ಸ್ ಅಂತೂ ಚೆನ್ನಾಗಿದೆ, ನೈಸ್. ಕಾಫಿ ಕುಡಿಬೇಕಂತ ಅನ್ಸಿದೆ ನಾವೀಗ. ಸೊ ನನಗಂತೂ ಸ್ವಲ್ಪ ಟಯರ್ಡ್ ಆಗಿದೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರ್ಗ್ಬಿಟ್ಟು ಒಂದು 2-3 ರೌಂಡ್ ಹೋಗಿ ಬಂದು ಬರೀ ನಾವು ಲಂಗ, ಸ್ಯಾರಿ, ಸ್ಕರ್ಟು, ಒಂದು ಇಯರಿಂಗ್ ಅಷ್ಟು ತಗೊಂಡಿದ್ದೀವಿ. ಇನ್ನು ಸಣ್ಣ ಪುಟ್ಟ ಶಾಪಿಂಗೇ ಮುಗ್ದಿಲ್ಲ ನಮ್ದು ಹೇಳ್ಬೇಕಂದ್ರೆ. ಇನ್ನು ನಾನು ಎಲ್ಲಿ ಬನ್ನಿ ಅಂತ ನೋಡಿ guys, ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿರುತ್ತೆ. ಚೆನ್ನಾಗಿ ಸಾರೀಸಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಇದು ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಅದೇ ಥರ ಇದು ಕೂಡ ಚೆನ್ನಾಗಿದೆ, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್. ಮಲ್ಲೇಶ್ವರಮಲ್ಲಂತೂ ಫುಲ್ ಖಾಲಿ ಆಗಿದೆ ಸ್ಟ್ರೀಟ್ಸ್ ಎಲ್ಲ. ಫುಲ್ ಮುಂಚೆ ಎಲ್ಲ ತುಂಬ ಕ್ರೌಡ್ ಇತ್ತು. ಸೊ ಸ್ಟ್ರೀಟ್ಸಲ್ಲಿ ನಡ್ಕೊಂಡು ಹೋಗೋಂಥ ಏನು ಹೇಳೋದು, ನಡ್ಕೊಂಡು ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ನೋಡಿ ಎಷ್ಟು ಖಾಲಿ ಇದೆ. ಬನ್ನಿ ನೋಡೋಣ ಅಂತ. ನಾನು ಹಂಗೆ ಅವಾಗಿಂದ ಆ ಕಡೆಯಿಂದ ಈ ಕಡೆ ನಡ್ಕೊಂಡು ಹೋಗ್ತಿದ್ದೆ, ಖಾಲಿ ಗಾಯ್ಸ್. ಫೈನಲಿ ಈಗ ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ, ಮಲ್ಲೇಶ್ವರಮಲ್ಲಿ ಮಂತ್ರಿ ಸ್ಕ್ವೇರ್ ಮಾಲಿಗೆ ಬಂದಿದ್ದೀವಿ. ಸೊ ಜುಡಿಯೋಗೆ ಹೋಗ್ಬೇಕಿದೆ. ಜುಡಿಯೋದಲ್ಲಿ ಇದೊಂದು ನೋಡಿದ್ದೀನಿ, ಇದು ಓಕೆ, ಇದು ಚೆನ್ನಾಗಿದೆ, ಗುಡ್. ಜೀನ್ಸ್ ಆ್ಯಕ್ಚುಲಿ ಚೆನ್ನಾಗಿಲ್ವಾ ಗಾಯ್ಸ್? ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಟಾಪ್ ಚೆನ್ನಾಗಿದೆ. ಗಾಯ್ಸ್, ನಾನೀಗ ಜುಡಿಯೋ ಹೋಗಿ ನನಗೆ ಯಾವುದು ಬಟ್ಟೆ ಇಷ್ಟ ಆಗಿಲ್ಲ. ಈಗ ನೆಕ್ಸ್ಟು ಈ ಲೈಫ್ ಸ್ಟೈಲ್ ಇದೆಯಲ್ಲಿ ಒಂದ್ಸರಿ ನೋಡೋಣ. ಲೈಫ್ ಸ್ಟೈಲ್ ಮತ್ತು ವೆಸ್ಟ್ ಸೈಡಲ್ಲಿ ನೋಡಬೇಕು ಅಂತ ಇದ್ದೀನಿ. ನೋಡೋಣ, ಲೈಫ್ ಸ್ಟೈಲ್ ಇಲ್ಲೇ ಇದೆ, ಬನ್ನಿ ಒಂದ್ಸರಿ ಚೆಕ್ ಮಾಡ್ತೀನಿ ನಾನು. ಅಲ್ಲಿ ನನಗೆ ಬೂಟ್ ಕಟ್ ಜೀನ್ಸ್ ಮತ್ತು ಫುಲ್ ಸ್ಲೀವ್ಸ್ ಬೆಲೂನ್ ಕಟ್ ಟಾಪ್ ಬೇಕು. ಇಷ್ಟ ಆದರೆ ಅಲ್ಲಿ ತೊಗೊತೀನಿ, ಇಲ್ಲ ಅಂದರೆ ವೆಸ್ಟ್ ಸೈಡಲ್ಲಿ ಒಂದ್ಸರಿ ಟ್ರೈ ಮಾಡ್ತೀನಿ. ಮಂಗಳೂರು ಇದೆ, ಮಂಗಳೂರು ಹಿಂಗೆ ಇದೆ. ಚೆನ್ನಾಗಿದೆ, ಇಷ್ಟ ಆಯ್ತು. ದಿಸ್ ಇಸ್ ನೈಸ್.
ನನಗೆ ಟ್ರೈ ಮಾಡೋಣ ಜೀನ್ಸ್ ಜೊತೆಗೆ. ಚೆನ್ನಾಗೈತೆ ಅಂತ ಹೇಳಿ ಚೆನ್ನಾಗಿಲ್ಲ. ಟ್ರೈ ಮಾಡಲೇ ಬೇಡ. ಗೈಸ್, ನಾನು ಲೈಫ್ ಸ್ಟೈಲಲ್ಲಿ ನೋಡಿದೆ, ಬಟ್ ಲೈಫ್ ಸ್ಟೈಲಲ್ಲಿ ನನಗೆ ಯಾವುದು ಇಷ್ಟ ಆಗಿಲ್ಲ. ಒಂದು 2-3 ಟಾಪ್ಸ್ ಟ್ರೈ ಮಾಡಿದೆ, ಅದೇ ಥರ ಪ್ಯಾಂಟ್ಸ್ ಟ್ರೈ ಮಾಡಿದೆ. ನನಗೆ ಲೂಸ್ ಬ್ಯಾಗಿ ಬೇಕಾಗಿತ್ತು. ಬೂಟ್ ಕಟ್ಟನ್ನು ಟ್ರೈ ಮಾಡಿದೆ, ಬಟ್ ಯಾವುದು ನನಗೆ ಇಷ್ಟ ಆಗಿಲ್ಲ. ನನಗೆ ಯಾವ್ದು ಬೇಕೋ ಅದು ಸಿಗಲಿಲ್ಲ ಯಾವುದನ್ನು. ಫೈನಲಿ ನಾನು ಒಂದು ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ ನೋಡಿ, ಇದಷ್ಟೇ ತೊಗೊಂಡಿದ್ದೀನಿ. ಇವಾಗ ಟೈಮ್ ಆಯಿತು. ಸೊ ಗಾಯ್ಸ್, ಬೆಣ್ಣೆ ಮಸಾಲೆ ದೋಸೆ ತಿನ್ನೋದು ಬಂದಿದ್ದೀವಿ. ಬೆಂಗಳೂರು ಬೆಣ್ಣೆ ಮಸಾಲೆ ಇಲ್ಲೇ ಇದೆ. ಗಾಯ್ಸ್, ಫೈನಲಿ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಗಾಡಿ ಸರ್ವಿಸಿಂಗ್ ಕೊಟ್ಟು ಇವತ್ತು ಗಾಡಿಯಲ್ಲೇ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಗಾಡಿ ಇವತ್ತು ಸಿಗಲಿಲ್ಲ. ಸೊ ನಾಳೆ ಬೆಳಗ್ಗೆನೇ ಸಿಗುತ್ತೆ. ಆ್ಯಂಡ್ ಲಾಸ್ಟ್ ಶಾಪಿಂಗ್ ಏನು ಮಾಡಿದ್ದೀವಿ, ಸಣ್ಣ ಪುಟ್ಟ ಶಾಪಿಂಗ್ ಮಾಡಿದ್ದೆ. ಸೊ ಅದರಿಂದ ನನಗೆ ಡ್ರೆಸ್ ತೊಗೊಳಕ್ಕೆ ಏನು, ನಾನು ಆವಾಗ ಹೇಳ್ದಾಗೆ ಲೈಫ್ ಸ್ಟೈಲಲ್ಲಿ ಏನು ಟ್ರೈ ಮಾಡಿದೆ, ಯಾವುದು ನನಗೆ ಯಾವುದೂ ಇಷ್ಟ ಆಗಿಲ್ಲ. ಅಟ್ಲೀಸ್ಟ್ ಒಂದು ಟಾಪ್ ಅದು ತೊಗೊಳ ಅಂದ್ಕೊಂಡೆ, ಅದನ್ನು ಆಗಿಲ್ಲ. ಬಟ್ ಯಾವುದೂ ಇಷ್ಟ ಆಗಿಲ್ಲ. ನನಗೆ ಬ್ಯಾಗಿ ಪ್ಯಾಂಟ್ ಬೇಕಾಗಿತ್ತು, ಫುಲ್ ಕಂಪ್ಲೀಟ್ಲಿ ಲೂಸ್ ಬ್ಯಾಗಿ ಪ್ಯಾಂಟ್. ಅದು ಯಾವುದು ಸೆಟ್ ಆಗಿಲ್ಲ. ನಾನು ಮತ್ತೆ ನಾಳೆ ಇಲ್ಲಾಂದರೆ ನಾಳ್ದು ಮತ್ತೆ ಹೋಗ್ತಾ ಇದ್ದೀನಿ, ಬೇರೆ ಕಡೆ ಟ್ರೈ ಮಾಡ್ತೀನಿ. ಆವಾಗ ಮತ್ತೆ ವ್ಲಾಗ್ಸ್ ಮಾಡ್ತೀನಿ. ಸೊ ಮತ್ತೆ ನಂದು ಏನಾದರೂ ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡಿರೋ ವಿಡಿಯೋದಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಗಾಯ್ಸ್ ಅಂತ ಹೇಳ್ತಾ, ನನ್ನ ವ್ಲಾಗ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋನ ನಾನು ಮತ್ತಷ್ಟು ಅಡಿಗೆ ಆಗಲಿ ಅಥವಾ ನೆಕ್ಸ್ಟ್ ಬ್ಲಾಗ್ ಆಗಲಿ ಮಾಡ್ತೀನಿ. ಮತ್ತೆ ಅದು ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೆ.